ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಾಫ್ಟ್ ಆದಂಥ ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡಬಹುದು ಮನೆಯಲ್ಲಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 4 ಲೋಟ ಒಂದೇ ಥರದ್ದು ತೊಗೊಂಡಿದ್ದೀನಿ. ನೋಡಿ, ಅದರಲ್ಲಿ ಅರ್ಧ ಲೋಟದಷ್ಟು ಎಣ್ಣೆ, 1 ಲೋಟ ಅಷ್ಟು ಸಕ್ಕರೆ ಮತ್ತು ಅರ್ಧ ಲೋಟ ಅಷ್ಟು ಹಾಲು, ಅರ್ಧ ಲೋಟ ಅಷ್ಟು ಮೊಸರು. ಹಾಲು, ಮೊಸರು, ಎಣ್ಣೆ ಒಂದೇ ಮೆಷರ್ಮೆಂಟ್ ಇದ್ದು, ಸಕ್ಕರೆ ಮಾತ್ರ ನಾನು 1 ಲೋಟ ತೊಗೊಂಡಿದ್ದೀನಿ. ನೋಡಿ, ಇದಿಷ್ಟನ್ನು ನಾವು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಎಣ್ಣೆ, ಹಾಲು, ಮೊಸರು ಮತ್ತು ಸಕ್ಕರೆ ಇಷ್ಟನ್ನು ನಾನು ಮೊದಲಿಗೆ ಗ್ರೈಂಡ್ ಮಾಡ್ಕೊತೀನಿ. ಸೊ ಇದು ಮಿಕ್ಸಿಯಲ್ಲಿ ಮಾಡಿಕೊಂಡು ಮಾಡೋದು ತುಂಬ ಸುಲಭ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ, ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಇದಕ್ಕೇ ನಾನು ಯಾವ ಲೋಟದಲ್ಲಿ ಸಕ್ಕರೆ ತೊಗೊಂಡಿದ್ದಲ್ಲ ಅದೇ ಲೋಟದಲ್ಲಿ 2 ಲೋಟ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಜರಡಿ ಮಾಡಿ ಸೇರಿಸ್ಕೊಳ್ಳಿ, ಆಗ ಕೇಕು ತುಂಬ ಮೃದುವಾಗಿ ಸಾಫ್ಟಾಗಿರುತ್ತೆ. ಮೈದಾ ಹಾಕಿದ್ಮೇಲೆ ಇಮಿಡಿಯೇಟ್ ಗ್ರೈಂಡ್ ಮಾಡಿಬಿಡಿ. 1 ಸ್ಪೂನಲ್ಲಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ, ಕೇಕ್ ಬ್ಯಾಟರ್ ಏನಾದರೂ ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದ್ರೆ, ಆಗ 1-2 ಸ್ಪೂನಷ್ಟು ಅಂದರೆ 1 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಸರಿ ಬರುತ್ತೆ. ನಾವು ಇದನ್ನು ಮೊದಲಿಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ, ನಾನು ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಮಕ್ಕಳಿಗೆ ಖುಷಿ ಆಗುತ್ತೆ ಅಂತ ಇದರಲ್ಲಿ ನಾನು 2 ಪಾರ್ಟಿಷನ್ ಮಾಡಿಕೊಂಡು ಕೋಕೋ ಪೌಡರ್ ಮಿಕ್ಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೇಕ್ ಬ್ಯಾಟರ್ನ ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಜಲ್ದಿ ತಿರ್ಕೊಳ್ಳೋಣ. ಇದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಹಾಕಾದ್ಮೇಲೆ ತುಂಬ ಹೊತ್ತು ಇಡೋಕ್ಕೆ ಹೋಗಬಾರ್ದು, ಬೇಗನೆ ಬೇಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಹಾಕಾದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರ್ಯಾಶಾಗಿ ರಬ್ಬಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಾಫ್ಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಆವಾಗ ಕೇಕ್ ಚೆನ್ನಾಗಿ ಬರುತ್ತೆ. ಎಲ್ಲೂ ಗಂಟು ಇಲ್ದಲೇ ಇರೋ ಹಾಗೆ ಮಾಡ್ಕೊಳ್ಳಿ. ಇದರಲ್ಲಿ ಇವಾಗ ನಾನು ಸ್ವಲ್ಪ ಆದಷ್ಟು ಹಿಟ್ಟನ್ನ ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದಕ್ಕೆ ನಾನು ಕೋಕೋ ಪೌಡರ್ನ ಸೇರಿಸ್ಕೊತೀನಿ. ನೋಡಿ, ಬ್ಯಾಟರ್ ಇವಾಗ ಕಟ್ಟಾಗಿದೆ. ಇದು ಯಾವ ತೆಳ ಏನೂ ಇಲ್ಲ ನನಗೆ, ಮತ್ತು ಇದಕ್ಕೆ ಹಾಲು ಹಾಕೋಷ್ಟು ಇರೋದಿಲ್ಲ. ಆದರೆ ಇದಕ್ಕೆ ನಾನು ಇವಾಗ ಕೋಕೋ ಪೌಡರ್ ಸೇರಿಸ್ಕೊತೀನಲ್ಲ, ಹಾಗಾಗಿ ನಾನಿಲ್ಲಿ ಹಾಲು ಹಾಕ್ಕೋಬೇಕಾಗತ್ತೆ. ಇದಕ್ಕೂ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಅಂತಲೇ ಕಲರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಕೋಕೋ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಈ ಪೌಡರ್ ಹಾಕಾದ್ಮೇಲೆ ಸ್ವಲ್ಪ ಹಾಲನ್ನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಒಟ್ಟಿಗೆ ಸೇರಿಸ್ಕೊಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಲನ್ನ ಇಲ್ಲಿ ನಾನು ಸೇರಿಸ್ಕೊತೀನಿ. ನಿಧಾನಕ್ಕೆ ಕಲಿಸ್ಕೊಳ್ಳಿ, ಅದು ಒಂದು ಗಂಟೆ ಇಲ್ಲದ ಹಾಗೆ. ಮತ್ತು ನಾವೇನು ಪೌಡರ್ ಹಾಕಿದ್ದೀವಲ್ಲ ಆ ಪೌಡರ್ ಎಲ್ಲೂ ಇಲ್ದಲೇ ಇರೋ ಹಾಗೆ ನಿಧಾನಕ್ಕೆ ಈ ರೀತಿ ಕಲಿಸ್ಕೊಳ್ಳಿ. ನಾನು ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಫಾಸ್ಟಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಮಾಡೋದು ತುಂಬ ಸ್ಲೋ ಆಗಿ ಮಾಡಿದ್ದೀನಿ. ಆದಷ್ಟು ಈ ಥರ ಬಂದರೆ ಸಾಕಾಗುತ್ತೆ. ಈಗ ರೆಡಿ ಆಗಿದೆ. ನಾನು ಮೊದಲೇ ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಣ್ಣೆ ಸವರಿ. ಇವಾಗ ಮೊದಲನೇ ಲೇಯರಲ್ಲಿ ನಾನು ಏನು ರೆಡಿ ಮಾಡಿಟ್ಟಂಥ ಕೇಕ್ನ ಎರಡೂ ಒಂದೊಂದೇ ಲೇಯರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳಿ. ನೋಡಿ, ನಾನಿದು ಫಾಸ್ಟ್ ವೀಡಿಯೋ ಮಾಡಿದ್ದೀನಿ, ಏನೂ ಅಂದ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ನಾನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನಾನು ನಿಮಗೆ ತೋರಿಸ್ತಾ ಇರೋದು. ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದು ಮುಖ್ಯ. ಕೇಕ್ ಬ್ಯಾಟರ್ ಚೆನ್ನಾಗಿತ್ತು ಅಂದರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಕೇಕ್ ಬ್ಯಾಟರ್ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗಿಯೂ ಕೇಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇನ್ನೊಂದು, ಯಾವುದೇ ಕಾರಣಕ್ಕೂ ಹಿಟ್ಟು ಗಟ್ಟಿ ಆಯಿತು ಅಂತೇಳಿ ಹಾಲು ಬಳಸ್ತಲೇ ನೀರಂತೂ ಬಳಸೋಕ್ಕೆ ಹೋಗ್ಬಿಡಿ, ಹಾಲೇ ಬಳಸಿ, ಸರಿನಾ? ಅದು ಬಿಟ್ಟು ಮೊಸರು ಹಾಕ್ಕೊಳ್ಳೋದು, ನೀರು ಹಾಕ್ಕೊಳ್ಳೋದು ಮಾಡಬೇಡಿ. ಮೊಸರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು, ನೀರಂತೂ ಹಾಕ್ಕೋಬೋದು. ಹಾಲು 1 ನಿಮಿಷ ಜಾಸ್ತಿ ಆದರೂ ನಡೆಯುತ್ತೆ. ನೋಡಿ, ಇವಾಗ ಹಾಗೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊತೀನಿ ಅಷ್ಟೇ. ನಾನು ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಡಿಸೈನ್ ಮಾಡಿಕೊಂಡು 35 ನಿಮಿಷ ನಾನು ಹಾಗೇ ಬೇಯಿಸ್ಕೊತೀನಿ, ಬೇಕ್ ಮಾಡ್ಕೊತೀನಿ. ನಾನಿಲ್ಲೊಂದು ಬಾಣಲಿನ ಇಟ್ಟು ರೆಡಿ ಮಾಡಿಕೊಂಡೆ, ಪ್ರೀ ಹೀಟ್ ಮಾಡಿಕೊಂಡು ರೆಡಿ ಆಗಿದೆ, ಈಗ ಬಿಸಿಯಾಗಿದೆ. ಅದರ ಮೇಲೆ ನಾನಿವಾಗ ಏನು ಕೇಕ್ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ಬ್ಯಾಟರ್ನ ಇಟ್ಟು 35 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಕ್ ಮಾಡ್ಕೊತೀನಿ. ಮಧ್ಯದಲ್ಲಿ ನಾನು ಓಪನ್ ಮಾಡಿ ನೋಡಲ್ಲ, ಯಾಕೆಂದರೆ ಕರೆಕ್ಟಾಗಿ 35 ನಿಮಿಷ ಆಗಿದ್ದ ಕೂಡಲೇ ಇದು ಬೆಂದಿರುತ್ತೆ. ನೋಡಿ, ನಾನು ಇವಾಗ ಆದಮೇಲೆ ತೋರಿಸ್ತಾ ಇರೋದು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಆಗಿದೆ. ನಾವು ಬೆಂದಿದೆಯಾ ಇಲ್ವಾ ಅಂತ ಸೆಂಟರಲ್ಲೇ ನಾವು
ಒಂದು ಟೂತ್ ಪಿಕ್ ಸಹಾಯದಿಂದ ನೋಡ್ಕೋಬೋದು. ನೋಡಿ ಅಂಟಿಲ್ಲ, ಚೆನ್ನಾಗಿ ಬಂದಿದೆ, ಇಲ್ಲಿಗೆ ಕೇಕ್ ಚೆನ್ನಾಗಾಗಿದೆ ಅಂತ. ಸೊ ಇದನ್ನು ನಾನು ಕೆಳಗಡೆ ಇಳಿಸಿ ತಣ್ಣಗಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಸಾಫ್ಟ್ ಆದಂಥ ಕೇಕು. ಇದಂತೂ ಡಿಸೆಂಬರ್ ಮಂತು ಕೇಕ್ ಮಂತ್ ಅಂತಲೇ ನಾನು ಕರ್ಕೊತೀನಿ, ಯಾಕೆಂದರೆ ನಮ್ಮ ಮನೇಲಿ ತುಂಬ ಥರ ವೆರೈಟಿ ಕೇಕ್ಗಳು ನಡೀತಾ ಇರುತ್ತೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ನಾನು ಇಲ್ಲಿ ಹಾಕಿದ್ದು ಬಟರ್ ಪೇಪರು ಅಥವಾ A4 ಶೀಟ್ ಆದರೂ ಹಾಕೋಬಹುದು, ಬಟ್ ಅದಕ್ಕೆ ನೀವು ಎಣ್ಣೆ ಸವರಿ ಇದು ಮಾಡ್ಕೋಬೇಕಾಗುತ್ತೆ. ತಳ ಚೆನ್ನಾಗಿ ಬರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿದೆ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಹಾರಬೇಕು, ಬಟ್ ನೀಟಾಗಿ ಬಂತು. ನಾನೇನು ಕಟ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಹಾಗೆಯೇ ನಾವು ಇದನ್ನು ಆರಾಮಾಗಿ ಮಕ್ಕಳಿಗೆ ಶಾರ್ಟ್ ಬ್ರೇಕ್ಗೆ ಅಂತಲೂ ಹಾಕೋಬೋದು, ಅಥವಾ ಟೀ ಟೈಮ್ನಲ್ಲೂ ಸಹ ತೊಗೋಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸಾಫ್ಟ್ ಆದಂಥ ಕೇಕ್ನ. ಸೊ ನೀವು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್.